ಜಾನು, ನೀನು ಕೂಡ ಹೋಗ್ ಮಲ್ಕೋ. ನೋಡು ಸಂಜನಾ, ನಿನಗೂ ನನಗೂ ಮದುವೆ ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲ ಡಿಸೈಡ್ ಮಾಡಿದ್ದಾರೆ. ಅವ್ರ ಮಾತಿಗೆ ನಾನು ಗೌರವ ಕೊಡ್ತಾ ಇದ್ದೀನಿ, ನನ್ನ ಮಾತಿಗೆ ನೀನು ಗೌರವ ಕೊಡಬೇಕು. ನನಗೆ ಸ್ಟೈಲ್ ಆಗಿರೋ ಹುಡುಗಿರಂದ್ರೆ ಇಷ್ಟ. ಸಂಜನಾ ಚೇಂಜ್ ಆಗ್ತಾಳೆ, ಹೇಳಿದ್ನ ಕೇಳ್ತಾಳೆ ಅಂತ ನನ್ನನ್ನು ಕನ್ವಿನ್ಸ್ ಮಾಡಿದ್ದಾರೆ. ಅದಕ್ಕೆ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು ನಾನು. ನೀನು ಇನ್ಮೇಲಾದರೂ ನಾನಾಗೇ ಇರ್ತೀನಿ, ನನಗಿಷ್ಟ ಬಂದಾಗ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊ. ಮದುವೆ ಆದ್ಮೇಲೆ ನನ್ನಿಷ್ಟನೇ ನಿನ್ನಿಷ್ಟ ಆಗ್ಬೇಕು. ನನ್ನ ತಕ್ಕನಾಗೆ ನೀನಿರೋದನ್ನ ಕಲಿಬೇಕು. ಇಲ್ಲ ಆಗಲ್ಲ ಅಂದ್ರೆ ಈ ಸಂತೋಷ್ ಬೇರೆ ಮುಖನೇ ನೋಡ್ಬೇಕಾಗತ್ತ. ಅದ್ ಹಾಗಲ್ಲ ಸಂತೋಷ್. ನೀನ್ ನನಗೆ ಎಕ್ಸ್ಪ್ಲೇಷನ್ ಕೊಡಕ್ಕೆಲ್ಲ ಟ್ರೈ ಮಾಡಬೇಡ. ನಾನು ಅದನ್ನ ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ. ನೀನಿನ್ನೂ ಇದೇ ಅವತಾರದಲ್ಲಿದ್ರೆ ನನ್ನ ಫ್ರೆಂಡ್ಸ್ಗೆ, ಸೊಸೈಟಿಗೆ ನನ್ನ ಹೆಂಡತಿಂದ ಹೇಗೆ ಪರಿಚಯ ಮಾಡಲಿ? ಸೊ ಆದಷ್ಟು ಬೇಗ ನಿನ್ನನ್ನು ನೀನು ಬದಲಾಯಿಸ್ಕೊಂಡ್ರೆ ಒಳ್ಳೇದು. ಚೆನ್ನಾಗಿದೆ ಸಂತೋಷ್, ತುಂಬಾ ಚೆನ್ನಾಗಿದೆ. ಮದ್ವೆ ಮಾಡ್ಕೊಳ್ಳೋ ಹುಡ್ಗಿಗೆ ನೀನ್ ಕೊಡೋ ಗೌರವ ಇಷ್ಟೇನಾ? ನೀನ್ ಅರ್ಧಾಂಗಿ ಆಗೋ ಹೆಣ್ಣಿಗೆ ನೀನ್ ಕೊಡೋ ಬೆಲೆ ಇಷ್ಟೇನಾ? ನನ್ನ ವೈಫ್ ಹೇಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನೋ ಸಂಜೆ ಆ ರೀತಿ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಅದೇನೋ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ನೋಡು ಸಂತೋಷ್, ನಿನ್ನ ಮದ್ವೆ ಮಾಡ್ಕೋತಿದ್ದಾಳೆ ಅಂದ್ ಮಾತ್ರಕ್ಕೆ ಸಂಜನಾ ನಿನ್ ಸೇವಕಿ ಆಗಲ್ಲ. ನೀನ್ ತಾಳಿ ಕಟ್ಟಿ ಅವಳನ್ನ ನಿನ್ ಮನೆ ಕರ್ಕೊಂಡು ಹೋದ್ ಕೂಡ್ಲೆ ನೀನ್ ಹೇಳ್ದಂಗ್ ಕೇಳ್ಬೇಕಂತೇನಿಲ್ವಲ್ಲ. ಅವಳನ್ನ ನಿನಗ್ ಬೇಕಾದಾಗ ಬದಲಾಯಿಸೋದಲ್ಲ. ಮೊದ್ಲು ನೀನು ಅವಳ ಜೊತೆ ಪ್ರೀತಿಯಿಂದ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೋ. ಏನು ಹೇಗಿರ್ಬೇಕು, ಹೇಗ್ ನೋಡ್ಕೋಬೇಕು ನಾನ್ ಕಲ್ತ್ಕೋಬೇಕಾ? ನಾನ್ಸೆನ್ಸ್. ಸಂತೋಷ್, ಯಾಕೇನಾಯ್ತು? ಏನೋ ಸೀರಿಯಸ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಾ ಇರೋಗಿದೆ. ನೋಡಮ್ಮ, ನಾನು ಸಂಜನಾ ನಮ್ ಲೈಫ್ ಬಗ್ಗೆ, ನಮ್ ಫ್ಯೂಚರ್ ಬಗ್ಗೆ ಏನೋ ಮಾತಾಡ್ತಿದ್ರೆ ಮಧ್ಯದಲ್ಲಿ ಇವ್ರು ಬಂದು ನಿನ್ ಪ್ರವರ್ತನೆ ಚೇಂಜ್ ಆಗ್ಬೇಕು, ನೀನ್ ನಡ್ಕೊಳ್ಳೋ ರೀತಿ ಬದಲಾಗ್ಬೇಕು ಅಂತ ಏನೇನೋ ಪ್ರವಚನ ಕೊಡ್ತಾ ಇದಾರೆ. ಏನ್ ಭಾಗ್ಯ, ನನ್ ಮಗ ಹೇಗಿರ್ಬೇಕು ಅನ್ನೋದ ನೀನ್ ಹೇಳ್ಕೊಡ್ತೀಯಾ? ನನ್ ಮಗನ್ಗೆ ವಾರ್ನಿಂಗ್ ಕೊಡೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಅಯ್ಯೋ ಹಾಗೇನಿಲ್ಲ ಆಂಟಿ. ಸಂತೋಷ್ ಮಾತ್ಗೆ ಸಂಜನಾ ಯಾಕೋ ಹೆದರ್ತಿದ್ಲು. ಈಗ್ಲೇ ಹೀಗಾದ್ರೆ ನಾಳೆ ಭವಿಷ್ಯದಲ್ಲಿ ಇವರಿಬ್ರು ಮಧ್ಯೆ ಎಷ್ಟೋ ಸಮಸ್ಯೆಗಳು ಬರ್ಬೋದು. ಆ ಸಮಸ್ಯೆಗಳು ಇವರಿಬ್ರು ಮಧ್ಯೆ ಅಂತರನ ಬೆಳೆಸ್ಬೋದು. ಅದಕ್ಕೆ ಸಂತೋಷ್ಗೆ ಸಂಜನಾ ಜೊತೆ ಸ್ವಲ್ಪ ಪ್ರೀತಿಯಿಂದ ನಡ್ಕೋ ಅಂತ ಹೇಳ್ತಿದ್ದೆ. ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತೀಯ ಭಾಗ್ಯ? ಮಾಡೋದೆಲ್ಲ ಮಾಡ್ಬಿಟ್ಟು ಅಷ್ಟು ಬೇಗ ಟಕ್ ಅಂತ ಮಾತು ಬದಲಾಯಿಸೋದು ಇದೇನ್ ಚಿಕ್ಕತೆ ಹೀಗಂತೀರಾ? ಇಲ್ಲ, ಈ ಮದ್ವೆ ಫಿಕ್ಸ್ ಆದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನನ್ ಮಗ್ಳು ಒಂದ್ ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳೆ ಅಂತ ನಿನ್ನಿಂದ ಅದನ್ನ ನೋಡಕ್ಕಾಗ್ತಿಲ್ಲ. ಅದಕ್ಕೆ ಅವಕಾಶ ಸಿಗ್ದಾಗೆಲ್ಲ ಹೇಗಾದ್ರೂ ಮಾಡಿ ಮದ್ವೆ ಮುರಿಯಕ್ಕೆ ನೋಡ್ತಿದ್ಯಲ್ಲ. ದೇವ್ಯಾನಿ, ಏನ್ ನಡೀತಾ ಇದೆ ಇಲ್ಲಿ? ಇನ್ನೇನಾಗ್ಬೇಕಕ್ಕ? ಊರೆಲ್ಲ ಹಬ್ಬ ಮಾಡ್ತಿದ್ರೆ ಬೀದಿ ನಾಯಿಗೆಯಲ್ಲಿ ನೋಡಕ್ ಆಗ್ತಿಲ್ಲ ಅಂದಂಗೆ ಸಂಜನಾಗೆ ಸಂತೋಷ್ಗೆ ಮದ್ವೆ ಆಗ್ತಿದೆ ಅಂತ ನಾವು ಸಂತೋಷ ಪಡ್ತಿದ್ರೆ ಈ ಭಾಗ್ಯನ್ಗೆ ನೋಡಕ್ ಆಗ್ತಿಲ್ಲ. ಅದಕ್ಕೆ ನಾನು ಮೊದ್ಲಿಂದ ಹೇಳ್ತಾನೆ ಇದ್ದೀನಿ, ಭಾಗ್ಯ ಬಂದ್ರೆ ಈ ಮದ್ವೆ ವಿಷಯಕ್ಕೆ ಏನೋ ಬೆಂಕಿ ಹಚ್ತಾಳೆ, ಮತ್ತೆ ನಮ್ ಮರ್ಯಾದೆ ತೆಗಿತಾಳೆ ಅಂತ. ಹಾಗಲ್ಲ ಅತ್ತೆ, ಅದ್ ಏನಾಯ್ತು ಅಂದ್ರೆ ಭಾಗ್ಯ, ಇನ್ನೇನು ಹೇಳ್ಬೇಡ. ಈಗಾಗ್ಲೇ ಈ ವಿಷಯದಲ್ಲಿ ಮನೆಯಲ್ಲಿ ಒಂದ್ಸಲ ಚರ್ಚೆ ಮಾಡಾಗಿದೆ.
ಏನೋ ಒಂದ್ ಬೇಡದಿರೋ ಪ್ರಯತ್ನ ಮಾಡಿ ಮದ್ವೆನ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬರ್ಬಾರ್ದು ಅಂತ ಅನ್ಕೊಂಡಿದ್ವಿ. ಸರಿ, ನಮ್ಮಪ್ಪ ಕರ್ಕೊಂಡ್ ಬಂದ್ರು ನಿನ್ನ. ಬಂದವಳು ಹೇಳಿದ ಕೆಲ್ಸ ಮಾಡ್ಕೊಂಡು ಹೋಗೋದ್ ಬಿಟ್ಟು ಮಧ್ಯದಲ್ಲಿ ಈ ತಲೆ ಹಾಕೋ ಕೆಲ್ಸ ಎಲ್ಲ ಯಾಕೆ? ನೋಡು ಭಾಗ್ಯ, ನೀನ್ ಈ ಮದ್ವೆ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀಯ ಅಂತ ನಮ್ಮೆಲ್ಲರಿಗೂ ಪೂರ್ತಿಯಾಗಿ ಅರ್ಥ ಆಗಿದೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಿನ್ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲ್ಲ. ಅವ್ರ ಮದ್ವೆ ಹಾಳ್ ಮಾಡೋಕೆ ನಾನ್ ಯಾಕೆ ನೋಡ್ತೀನಿ ಅತ್ತೆ? ನಾನ್ ಏನ್ ಹೇಳಿದ್ರು ಏನ್ ಮಾಡಿದ್ರು ಸಂಜನಾ ಸಂತೋಷವಾಗಿರ್ಲಿ ಅಂತಾನೆ. ಭಾಗ್ಯ ಪ್ಲೀಸ್. ಸಂಜನಾ ಸಂತೋಷದ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವೆಲ್ಲರೂ ಇದೀವಿ. ನಾವ್ ನೋಡ್ಕೋತೀವಿ. ಯಾರು ಕೊಟ್ಟು ಮದ್ವೆ ಮಾಡಿದ್ರೆ ಅವಳು ಸಂತೋಷವಾಗಿರ್ತಾಳೆ, ಯಾವ ಮನೆಗೆ ಸೊಸೆಯಾಗಿ ಕಳ್ಸಿದ್ರೆ ಸುಖವಾಗಿರ್ತಾಳೆ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನೀನ್ ಯಾಕೆ ಈ ವಿಷಯಕ್ಕೆ ತಲೆ ಹಾಕಿ ಸುಮ್ನೆ ಗಲಾಟೆ ಮಾಡ್ತಿದ್ಯಾ? ಅದ್ ಹಾಗಲ್ಲ ಮಿತ್ರ ಅವ್ರೆ. ಸಾಕ್ ನಿಲ್ಸು. ಈಗ ನೀನ್ ಏನ್ ಹೇಳಿದ್ರು ಕೇಳೋಕೆ ನಾವ್ ಸಿದ್ಧವಾಗಿಲ್ಲ. ನಾವ್ಯಾರು ನಿನ್ನ ನಂಬೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಈಗಾಗ್ಲೇ ಈ ಮದುವೆ ವಿಷಯದಲ್ಲಿ ನೀನೊಂದು ತಪ್ಪು ಮಾಡಾಗಿದೆ. ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ ನಾನ್ ನಿನಗೆ ಪ್ರೋತ್ಸಾಹ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನೀ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮಿತ್ರ, ಮೊದಲು ಭಾಗ್ಯ ಏನ್ ಹೇಳ್ಬೇಕು ಅಂತಿದ್ದಾಳೆ ಅಂತ ಕೇಳಿಸ್ಕೋಬಹುದಲ್ಲ? ಏನ್ ಹೇಳ್ತಾಳೆ ಡ್ಯಾಡ್? ಮತ್ತೆ ಸಂಜನಾಗಿ ಮದುವೆ ಇಷ್ಟ ಇಲ್ಲ ಅಥವಾ ಸಂಜನಾಗಿ ಸಂತೋಷ್ ಇಷ್ಟ ಇಲ್ಲ ಅಂತ ಬಾಯಿಗೆ ಬಂದಿದ್ದು ಏನಾದ್ರೂ ಹೇಳ್ತಾಳೆ ಅಷ್ಟೇ ತಾನೆ? ಒಂದ್ ನಿಮಿಷ ಮಿತ್ರ, ಈ ತರ ಟಾಪಿಕ್ ನಿಮ್ ಮನೇಲಿ ಬರುತ್ತೆ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅವಶ್ಯಕತೆ ಇದೆ. ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ನಮ್ ಸಂಬಂಧ ನಿಮ್ಗಿಷ್ಟ ಇಲ್ವಾ? ಸಂತೋಷ್ ಸಂಜನಾಗಿ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಜಗದೀಶ್ವರಿ, ನೀನು ಈ ಬಾಗಿನ ಮಾತು ಕೇಳ್ತಿದ್ಯಲ್ಲ, ನಮ್ಗೆಲ್ಲ ಈ ಬಾಗಿನ ಮಾತು ಲೆಕ್ಕಕ್ಕೆ ಇಲ್ಲ. ಅಂದ್ಮೇಲೆ ನೀನ್ ಯಾಕೆ ಅವಳ ಮಾತಿಗೆ ಅಷ್ಟು ಬೆಲೆ ಕೊಡ್ತಿದ್ಯಾ? ಹಾಗಲ್ಲ ದೇವ್ಯಾನಿ, ನಾಳೆ ಮದ್ವೆ ಆದ್ಮೇಲೆ ನಮ್ ಮಧ್ಯ ಮನಸ್ತಾಪ ಬರೋದಕ್ಕಿಂತ ಮದ್ವೆಗ್ ಮುಂಚೆನೆ ಎಲ್ಲಾ ಕ್ಲಿಯರ್ ಆಗಿ ಮಾತಾಡೋದು ಒಳ್ಳೇದಲ್ವಾ? ನಮ್ ಸಂಬಂಧ ಇಷ್ಟ ಆಗ್ತಿದ್ರೆ ಮೊದ್ಲೇ ಹೇಳ್ಬಿಡಿ. ಸಂತೋಷ್ಗೆ ಸಂಜನಾಗೆ ಸೆಟ್ ಆಗಲ್ಲ ಅಂದ್ರೆ ನಮ್ ಮುಂದೆ ಹೇಳೋದಕ್ಕೆ ಸಂಕೋಚ ಪಟ್ಕೋಬೇಡಿ. ಜಗದೀಶ್ವರಿ, ಭಾಗ್ಯ ಈ ಮನೆ ಸೊಸೆ ಸ್ಥಾನದಲ್ಲಿ ಮಾತ್ರ ಇದ್ದಾಳೆ. ಅಷ್ಟನ್ ಬಿಟ್ಟು ಅವಳನ್ನ ಈ ಮನೆ ಸೊಸೆ ಅಂತ ನಾವ್ಯಾರೂ ಒಪ್ಕೊಂಡಿಲ್ಲ. ನಾಲ್ಕು ದಿನದಲ್ಲಿ ಹೋಗುವಂತ ಭಾಗ್ಯನ್ ಮಾತನ್ನ ಮನ್ಸಲ್ಲಿಟ್ಕೊಂಡು ಜೀವನ ಪೂರ್ತಿ ಜೊತೆಗಿರ್ಬೇಕಾಗಿರೋ ನಮ್ ಬಂಧುತ್ವನ ನಾವ್ಯಾಕೆ ಹಾಳು ಮಾಡ್ಕೋಬೇಕು? ನೋಡಿ ಜಗದೀಶ್ವರಿ ಆಂಟಿ, ಯಾವಾಗಿದ್ರೂ ನಾವೆಲ್ಲರೂ ಒಂದೇ. ಏನಿದ್ರು ನಾವೇ ಮಾತಾಡ್ಕೊಂಡ್ರೆ ಸರಿ ಆಗತ್ತೆ. ದಾರಿಯಲ್ಲಿ ಹೋಗೋ ಯಾರ್ಯಾರ್ದೋ ಮಾತನ್ನ ನಾವ್ ಕೇಳ್ತೀವ ಹೇಳಿ? ಈ ಭಾಗ್ಯ ಮಾತು ಕೂಡ ಹಾಗೆ. ಮನೇಲಿ ಯಾವಾಗ್ಲೂ ಏನಾದ್ರೂ ಗಲಾಟೆ ಶುರು ಮಾಡೋದು, ಆ ಗಲಾಟೆಯಿಂದ ಎಲ್ರೂ ತನ್ ಕಡೆ ನೋಡ್ಕೊಳ್ಳೋ ಹಾಗೆ ಏನೋ ಒಂದ್ ಮಾಡೋದು. ಈ ಭಾಗ್ಯಂಗಿದು ತುಂಬಾ ಅಭ್ಯಾಸ ಆಗೋಗಿದೆ. ಭಾಗ್ಯ ಮಾಡ್ತಿರೋ ಈ ಚೀಪ್ ಟ್ರಿಕ್ಸ್ ಎಲ್ಲ ನಮ್ಗೆಲ್ಲ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಪಾಪ ನಿಮಗ್ ಗೊತ್ತಿಲ್ಲ ಅಲ್ವಾ? ಅದಕ್ಕೇನೆ ಅವಳು ಹೇಳಿದ ಮಾತನ್ನ ನೀವು ಸೀರಿಯಸ್ ಆಗಿ ತಗೋತಿದ್ದೀರಾ. ಹೌದು ಜಗದೀಶ್ವರಿ, ಯಾರ್ಯಾರೋ ಹೇಳಿದಕ್ಕೆಲ್ಲ ಅಷ್ಟು ಟೆನ್ಷನ್ ಬೇಡ. ನಿಮ್ ಸಂಬಂಧ ಬೆಳ್ಸೋಕೆ 100% ಅಲ್ಲ, 1000% ನಮ್ಗಿಷ್ಟ. ಹಾಗೆ ಸಂತೋಷ್ಗೆ ಸಂಜನಾಗೆ ಈಡು ಜೋಡು ಚೆನ್ನಾಗಿದೆ. ಅವ್ರ ಅಭಿಪ್ರಾಯ ಆಲೋಚನೆ ಕೂಡ ಸರಿಯಾಗಿ ಸೆಟ್ ಆಗಿದೆ.
ಈ ಮದ್ವೆಗೆ ಯಾರಾದ್ರೂ ಅಡ್ಡಿ ಬರಕ್ಕೆ ಟ್ರೈ ಮಾಡಿದ್ರೆ, ಯಾರು ಮದ್ವೆ ನಿಲ್ಸ್ಬೇಕು ಅಂತ ನೋಡಿದ್ರು ಈ ಮದ್ವೆ ಅಂತೂ ನಿಲ್ಲಲ್ಲ. ಈ ವಿಷಯದಲ್ಲಿ ಚಿಂತೆ ಬಿಡು. ನೋಡು ಭಾಗ್ಯ, ಈಗಾಗ್ಲೇ ನಿನ್ ಮೇಲೆ ಬಂದಿರೋ ಆರೋಪ ಸಾಕು. ಬೇಕು ಅಂತ ಹುಡ್ಕೊಂಡು ಮತ್ತೆ ಹೊಸ ಆರೋಪ ಬರೋ ಹಾಗೆ ಮಾಡ್ಕೋಬೇಡ. ಇಲ್ಲಿಗೆ ಬಂದ್ವಾ, ಪೂಜೆ ಮಾಡಿದ್ವಾ, ಮನೆಗೆ ವಾಪಸ್ ಹೋದ್ವಾ ಅಂತ ಇದ್ರೆ ಸಾಕು. ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕಿ ಮತ್ತಿಲ್ಲಿ ಹೊಸ ಸಮಸ್ಯೆ ತರಬೇಡ. ಬನ್ನಿ. ಭಾಗ್ಯ, ನೀನೇನೇ ಮಾಡಿದ್ರು ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ ಅಂತ ನನಗೆ ಗೊತ್ತಮ್ಮ. ಅಲ್ಲ, ಏನ್ ನಡೀತಮ್ಮ? ಏನೂ ಇಲ್ಲ ಮಾವ. ಏನಾದ್ರೂ ಹೇಳೋದಿದ್ರೆ ಸಮಯ ಬಂದಾಗ ನಾನೇ ಹೇಳ್ತೀನಿ. ಅಮ್ಮ ಭಾಗ್ಯ, ಏನೂ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಏನಾದ್ರೂ ಇದ್ರೆ ಮಾತ್ರ ಹೇಳೋದಕ್ಕೆ ಹಿಂಜರಿ ಬೇಡಮ್ಮ. ಜೊತೆಗೆ ಈ ಗಲಾಟೆ ಎಲ್ಲ ಇಲ್ಲೇ ಮರ್ತೋಗಮ್ಮ. ನಾಳೆ ಮತ್ತೆ ಪೂಜೆ ಇದೆಯಲ್ಲಮ್ಮ, ಅದ್ರ ಮೇಲೆ ಗಮನ ಇರಲಿ, ಸರಿನಾ? ಸಂಜನಾಗೆ ಈ ಮದ್ವೆ ಇಷ್ಟ ಇಲ್ಲ. ಸಂತೋಷ್ ವರ್ತನೆ ಸಂಜನಾಗೆ ಇಷ್ಟ ಆಗ್ತಿಲ್ಲ. ಅದನ್ನ ಸಂಜನಾ ಯಾರಿಗೂ ಹೇಳ್ತಿಲ್ಲ. ಹೇಳಿದ್ರು ಅದನ್ನ ಇಲ್ಲಿ ಯಾರೂ ಕೇಳಲ್ಲ. ಹಾಗಂತ ಈ ವಿಷಯ ಇಲ್ಲಿಗೆ ಬಿಡೋಕೂ ಆಗಲ್ಲ. ಸಂಜನಾನ ಹೇಗಾದ್ರೂ ಈ ಸಮಸ್ಯೆಯಿಂದ ಕಾಪಾಡ್ಬೇಕು. ಏನಂಟಿ, ಭಾಗ್ಯ ಬಗ್ಗೆ ಯೋಚಿಸ್ತಿದ್ದೀರಾ? ಹೌದು ಮನೀಷಾ, ಆ ಬಾಗಿನ ಕಾಲುಗ್ರಿನ ತರ ಕಿತ್ತೆಸಿಬೇಕು ಅಂದ್ರೆ ಕಣ್ಣಲ್ಲಿ ಕಸದ ಹಾಕಿ ತಯಾರಾಗಿ ಪ್ರತಿ ವಿಷಯಕ್ಕೂ ಕಷ್ಟ ಕೊಡ್ತಿದ್ದಾಳೆ. ಹೌದಾಂಟಿ, ಮಿತ್ರ ವಿಷಯದಲ್ಲೇ ನನ್ ತಲೆ ಕೆಡಿಸಿದಾಳೆ ಅನ್ಕೊಂಡ್ರೆ ಈಗ ಮನೇಲಿ ಪ್ರತಿ ವಿಷಯಕ್ಕೂ ತಲೆ ಹಾಕ್ತಾ ಇದ್ದಾಳೆ. ಪ್ರತಿಯೊಬ್ಬರ ತಲೆ ಮೇಲೆ ಹತ್ತಿ ಕುಣಿತಾ ಇದ್ದಾಳೆ. ಈಗ ಸಂಜನ ಮದ್ವೆ ವಿಷಯದಲ್ಲಿ ಕೂಡ ದೊಡ್ಡ ರಂಪ ಮಾಡ್ತಿದ್ದಾಳೆ. ಜಗದೀಶ್ವರಿ ಏನಂದ್ಲೋ ಕೇಳಿದ್ಯಲ್ಲ, ಮನೇಲಿ ಇಂಥ ಡಿಸ್ಕಷನ್ಸ್ ಬರುತ್ತೆ ಅಂತ ಅವಳಿಗೂ ಕೂಡ ಅನುಮಾನ ಶುರುವಾಗಿದೆ. ನಮ್ಗೆ ಸಂಬಂಧ ಎಲ್ಲಿ ಇಷ್ಟ ಇಲ್ವೋ ಅಂತ. ಭಾಗ್ಯ ಮಾಡೋ ಈ ಕೆಲ್ಸದಿಂದ ಸುಮ್ನೆ ಸಂಜನಾ ಮದ್ವೆಗೆ ತೊಂದ್ರೆ ಆಗ್ತಿದೆ. ಆ ಮದ್ವೆ ನಿಂತು ಹೋದ್ರೆ ಆಮೇಲೆ ವಿವೇಕ್ ಶೈಲಜಾ ಮದ್ವೆ ನಿಂತು ಹೋಗುತ್ತೆ. ವಿವೇಕ್ನ ಸಂಜನಾನ ಜಗದೀಶ್ವರಿ ಮನೆಗೆ ಅಳಿಯ ಆಗಿ ಸೊಸೆ ಆಗಿ ಕಳಿಸ್ಬಿಟ್ರೆ ಅವ್ರ ಆಸ್ತಿ ಎಲ್ಲ ನನ್ ಮಕ್ಳು ಕೂಡ ವಾರಸ್ದಾರರಾಗ್ತಾರೆ ಅಂತ ಆಸೆ ಪಟ್ಟಿದ್ದೆ. ಅದನ್ನೆಲ್ಲ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಈ ಭಾಗ್ಯ. ಭಾಗ್ಯ ಶಾಶ್ವತವಾಗಿ ಮನೆಯಿಂದ ಹೋಗೋದ್ರಲ್ಲಿ ಮನೇಲಿ ನೆಮ್ಮದಿನೇ ಇಲ್ದಾಗ ಮಾಡಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಬೇಕು ಆಂಟಿ. ಅದಕ್ಕೆ ತನಗ ಅಗತ್ಯ ಇಲ್ದಿರೋ ವಿಷಯದಲ್ಲಿ ಕೂಡ ಮೂಗ್ ತೂರಿಸೋದು, ತನಗ್ ಸಂಬಂಧ ಇಲ್ದಿರೋದಕ್ ಕೂಡ ತಲೆ ಹಾಕ್ತಿದ್ದಾಳೆ. ಈ ವಿಷಯನ ನಾವು ಈಸಿಯಾಗಿ ತಗೋಬಾರ್ದು ಮನೀಷಾ. ಭಾಗ್ಯನ್ಗೆ ಸರಿಯಾಗಿ ಬುದ್ಧಿ ಹೇಳೋ ಕೆಲ್ಸ ಏನಾದ್ರೂ ಮಾಡ್ಬೇಕು. ಭಾಗ್ಯ ನಮ್ ವಿಷಯದಲ್ಲಿ ತಲೆ ಹಾಕದೆ ಒಂದು ಮೂಲೆಯಲ್ಲಿ ಕೂರೋ ಹಾಗೆ ಮಾಡ್ಬೇಕಂಟಿ. ಒಂದು ಒಳ್ಳೆ ಪ್ಲಾನ್ ಯೋಚನೆ ಮಾಡಿ. ಮಾಡ್ತೀನಿ ಮನೀಷಾ, ಖಂಡಿತ ಭಾಗ್ಯ ನಾಟಕ್ಕೆಲ್ಲ ಅಡ್ಡಗೋಡೆ ಹಾಕೋ ಹಾಗೆ ಅದ್ಭುತವಾದ ಪ್ಲಾನ್ ಏನಾದ್ರೂ ಮಾಡೇ ಮಾಡ್ತೀನಿ ಮನೀಷಾ. ಸರಿ ಆಂಟಿ, ಗುಡ್ ನೈಟ್. ಭಾಗ್ಯ ವಜ್ರ ಖಡ್ಗಕ್ಕೆ ಪೂಜೆ ಮಾಡ್ತಾಳೆ. ಪೂಜೆ ಮಾಡೋದಲ್ದೆ ಆ ಖಡ್ಗ ನೋಡ್ಕೊಳ್ಳೋ ಜವಾಬ್ದಾರಿನೂ ಆ ಭಾಗ್ಯನ್ ಮೇಲೇನೇ ಇರುತ್ತೆ. ಆ ಟೈಮಲ್ಲಿ ಖಡ್ಗನೇ ಕಾಣ್ದೇ ಇದ್ರೆ ಭಾಗ್ಯನ ಜಾಗ್ರತೆಯಿಂದಾನೆ ಆ ಖಡ್ಗ ಹೋಯ್ತು ಅಂತ
ಎಲ್ರೂ ಭಾಗ್ಯನ ಬೈತಾರೆ, ದೂಷಿಸ್ತಾರೆ. ಇನ್ನು ಯಾವತ್ತೂ ಹೇಳಕ್ಕಾಗ್ದಿರೋ ಹಾಗೆ ಅವಳನ್ನ ಹೇಗಾದ್ರೂ ಮಾಡಿ ಕೆಳಗ್ ಬೀಳಿಸ್ಬೇಕು. ಒಂದ್ ಏಟಿಗೆ 2 ಹಕ್ಕಿ ಅನ್ನೋ ಹಾಗೆ ನಾನ್ ಕೊಡೋ ಈ ಜೋರಾದ ಏಟಿಂದ ಭಾಗ್ಯ ಎಳಕ್ಕಾಗ್ದಿರೋ ಹಾಗೆ ನೆಲಕ್ ಹಚ್ಕೋಬೇಕು. ಇನ್ನೊಂದ್ ಕಡೆ ಅರವಿಂದ್ ಅಕ್ಕನ್ ಮುಂದೆ ಖಡ್ಗ ಕಳ್ದು ಇದು ಜೀವನ ಪೂರ್ತಿ ಅರವಿಂದ್ ಅಕ್ಕನ್ ಬದುಕಲ್ಲಿ ಒಂದು ಮಚ್ಚೆಯಾಗಿ ಉಳಿಬೇಕು. ಅಲ್ಲಿ ಅರವಿಂದ್ ಅಕ್ಕನ್ ಮೇಲೆ, ಇಲ್ಲಿ ಭಾಗ್ಯನ್ ಮೇಲೆ ಒಂದೇ ಸಲ ಸೇಡ್ ತೀರಿಸ್ಕೋಬೇಕು ಅಂದ್ರೆ ಖಡ್ಗನ ಮಾಯ ಮಾಡ್ಬೇಕು. ಮನೀಷಾಗೂ ಕೂಡ ಹೇಳ್ದೆ, ಭಾಗ್ಯನ್ ಜೊತೆಗೆ ಅರವಿಂದ್ ಅಕ್ಕಂಗೂ ಕೂಡ ಸೈಲೆಂಟ್ ಆಗಿ ಶಾಕ್ ಕೊಡ್ಬೇಕು. ಎಲ್ಲಿದ್ದೀರಾ ಎಲ್ಲ? ಬನ್ನಿ ಬೇಗ, ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತು. ಹಲೋ ಅರವಿಂದ. ಹೇಳಿಯಪ್ಪ. ಇವತ್ತು ವಜ್ರ ಖಡ್ಗಕ್ಕೆ ಪೂಜೆ ಮಾಡ್ತಿದ್ದಾರಂತೆ, ಹೌದಾ? ಹೌದು ಅಪ್ಪ. ಪೂಜೆ ಭಾಗ್ಯನೇ ಮಾಡ್ತಾಳಲ್ವಾ? ಹೌದು ಅಪ್ಪ. ಮನೆ ಸೊಸೆ ಕೈಯಾರೇನೆ ಎಲ್ಲ ಪೂಜೆಗಳು ನಡಿಬೇಕು ಅಂತ ನೀವ್ ಆದೇಶಿಸಿದ ಮೇಲೂ ಕೂಡ ಹಾಗ್ ನಡೀತಾ ಇರತ್ತಾ ಹೇಳಿ? ಅವಳ ಕೈಯಾರೇನೆ ಆ ಪೂಜೆ ಕೂಡ ನಡೆಸ್ತೀನಿ. ಸರಿ ಅಮ್ಮ. ಸರಿಯಪ್ಪ. ನನಗೆ ಭಾಗ್ಯ ಇಲ್ಲಿಗೆ ಬರೋದೇ ಇಷ್ಟ ಇರ್ಲಿಲ್ಲ. ಅವಳ ಕೈಯಾರೇನೆ ಇಲ್ಲಿ ಪೂಜೆ ಎಲ್ಲ ನಡೆಸೋ ಹಾಗೆ ಮಾಡಿದ್ರು ಅಪ್ಪ. ಇವಾಗ ಈ ಪೂಜೆ ಕೂಡ ಭಾಗ್ಯ ಮಾಡದೆ ಹೋದ್ರೆ ಮತ್ತೆ ಅದ್ರ ಬಗ್ಗೆ ಇನ್ನೊಂದು ರಾಥ ಅಂತ ಮಾಡ್ತಾರೆ. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಿ? ಗುಡಿ ಮುಂದೆ ಹುಲಿ ವೇಷ ಹಾಕೊಂಡು ಕಾಯ್ತಾ ಇದೀವಿ. ಒಳ್ಳೇದಾಯ್ತು. ಅನ್ಕೊಂಡ ಹಾಗೆ ಎಲ್ಲ ಪ್ಲಾನ್ ಆಗಿದೆಯಲ್ಲ? ನೀವೇನು ಯೋಚನೆ ಮಾಡಬೇಡಿ, ಅನ್ಕೊಂಡಿದ್ದ ಹಾಗೇನೆ ನಡೆಯುತ್ತೆ. ಪುರೋಹಿತರು ಕೊನೆ ಮಂತ್ರ ಹೇಳೋದ್ರಲ್ಲೇ ಖಡ್ಗ ಮಾಯ ಆಗ್ಬೇಕು. ಆಗತ್ತೆ ಮೇಡಮ್. ಈ ಕಡೆ ಭಾಗ್ಯನ ಆತ್ಮವಿಶ್ವಾಸಕ್ಕೆ, ಆ ಕಡೆ ಅರವಿಂದ್ ಅಕ್ಕನ ಅಹಂಕಾರಕ್ಕೆ ಮುಕ್ತಾಯ ಕೊಡೋ ವಜ್ರ ಖಡ್ಗದ ಗೇಮ್ ಈಗ ಶುರುವಾಗ್ತಿದೆ. ಯಾಕೋ ಮಿತ್ರ ಇಷ್ಟು ಲೇಟು? ಅದು ಡ್ಯಾಡ್. ಈ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿದೆ ಕಣ. ಅಮ್ಮ ಭಾಗ್ಯ, ಆ ವಜ್ರ ಖಡ್ಗನ ತಗೊಳಮ್ಮ, ದೇವಸ್ಥಾನಕ್ಕೆ ಹೋಗೋಣ. ಸರಿ, ತರ್ತೀನಿ ಮಗ. ಅನಂತಮೂರ್ತಿ, ದೇವಸ್ಥಾನ ಹತ್ರ ಎಲ್ಲ ಸಿದ್ಧವಾಗಿದೆ ಅಲ್ವಾ? ನೀವು ಅಲ್ಲಿಗೆ ಬರ್ತಿದ್ದ ಹಾಗೆ ಪೂಜೆ ಶುರುವಾಗತ್ತೆ. ಒಳ್ಳೇದು. ಎಲ್ಲಿ ಹೋಗ್ತಿದ್ಯಾ ಮಿತ್ರ? ಆಫೀಸಿಂದ ಕಾಲ್ ಬಂದಿದೆ, ಮಾತಾಡ್ ಬರ್ತೀನಿ. ಹಲೋ, ಯಾ ನಾನು ಮಿತ್ರನೇ ಮಾತಾಡ್ತಿರೋದು. ಓ ಅದಾ, ಆ ಪ್ರಾಜೆಕ್ಟ್ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ವಲ್ವಾ? ನಾನು ಬಂದ ಕೂಡಲೇ ಮೊದಲು ಆ ಪ್ರಾಜೆಕ್ಟ್ ಬಗ್ಗೆನೇ ಡಿಸ್ಕಸ್ ಮಾಡೋಣ, ಸರಿನಾ? ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು. ಅಮ್ಮ ಭಾಗ್ಯ, ಈ ವಜ್ರ ಖಡ್ಗನ ಅಮ್ಮವ್ರ ಮುಂದೆ ಪ್ರತಿಷ್ಠಾಪನೆ ಮಾಡಮ್ಮ. ಆಯ್ತು ಪುರೋಹಿತ್ರೆ.